ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಜಾಮೀನಾಗಿದೆ. ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ದರ್ಶನ್ ಪವಿತ್ರ ಗೌಡಗೂ ಕೂಡ ಜಾಮೀನು ಈಗ ಸಿಕ್ಕಿದೆ. ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥದ್ದು. ಕೊಲೆ ಆರೋಪಿ ದರ್ಶನ್ ಇಷ್ಟು ದಿವಸ ಕಾದು ಕುಳಿತಿದ್ದಂತಹ ದಿನ ಇವತ್ತು ಅವರಿಗೆ ಶುಭ ಶುಕ್ರವಾರ ಆಗಿದೆ. ಈಗಷ್ಟೇ ಹೇಳ್ತಾ ಇದ್ದು ದರ್ಶನ್ಗೆ ಶುಭ ಶುಕ್ರವಾರ ಆಗುತ್ತಾ, ಕರಾಳ ಶುಕ್ರವಾರ ಆಗುತ್ತಾ ಅಂತ. ಶುಭ ಶುಕ್ರವಾರ ಆಯಿತು. ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಆದರೆ ಒಂದಿಷ್ಟು ಷರತ್ತುಗಳನ್ನು ಕೂಡ ಕೋರ್ಟ್ ವಿಧಿಸಿರುತ್ತೆ. ಯಾಕಂದರೆ ಪ್ರಮುಖ ಆರೋಪಿಗಳಿಗೆ ಜಾಮೀನನ್ನು ಕೊಡುವ ಸಂದರ್ಭದಲ್ಲಿ ಕೋರ್ಟ್ ಒಂದಿಷ್ಟು ಮಾನದಂಡಗಳನ್ನು, ಒಂದಿಷ್ಟು ಅಲ್ಲಿ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ಗಳು ಇದ್ದೇ ಇರ್ತವೆ. ಯಾಕಂದರೆ ಅದನ್ನೆಲ್ಲ ಕೂಡ ಫಾಲೋ ಮಾಡಲೇಬೇಕಾಗ್ತದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದನೂ ಕೂಡ ಕಾಯ್ತಾ ಇದ್ರು ನಟ ದರ್ಶನ್. ಇನ್ನೊಂದು ಕಡೆ ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ಜಾಮೀನು ಮಂಜೂರಾಗಿದೆ. 7 ತಿಂಗಳ ಬಳಿಕ ನಟ ದರ್ಶನ್ಗೆ ರಿಯಲಿ ಬಿಗ್ ರಿಲೀಫ್ ಇದು. A2 ಆರೋಪಿ ನಟ ದರ್ಶನ್ಗೆ ಜಾಮೀನು ಏನು ಮಂಜೂರಾಗಿದೆಯಲ್ಲ, ಇದು ಬರೋಬ್ಬರಿ 7 ತಿಂಗಳು. 7 ತಿಂಗಳಿನಿಂದಲೂ ಕೂಡ ಡೇ 1ನಿಂದನೂ ಕೂಡ ರೆಗ್ಯುಲರ್ ಬೇಲ್ಗೋಸ್ಕರನೇ ಸಾಕಷ್ಟು ಕಾಯ್ತಾ ಇದ್ರು. ನಮ್ಗೆ ಯಾವಾಗ ಸಿಗುತ್ತೆ ಅಂತ ಒಂದಿಷ್ಟು ವೆಯ್ಟ್ ಮಾಡ್ತಾ ಇದ್ರು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶರತ್ ಕೊಡ್ತಾ ಹೋಗ್ತಾರೆ. ಎಸ್ ಶರತ್, 7 ತಿಂಗಳಿನಿಂದಲೂ ಕೂಡ ನಟ ದರ್ಶನ್ ಸೇರಿದಂತೆ ಸಾಕಷ್ಟು ಜನ ಆರೋಪಿಗಳು ಈಗಾಗಲೇ ಬೇಲ್ಗೋಸ್ಕರ ಕಾಯ್ತಾ ಇದ್ರು. ರೆಗ್ಯುಲರ್ ಬೇಲು ಬೇಕು ಅಂತ ಮೊನ್ನೆ ಒಂದಿಷ್ಟು ಕೋರ್ಟಲ್ಲಿ ಕೂಡ ವಾದ ಪ್ರತಿವಾದ ಎಲ್ಲವೂ ಕೂಡ ಆಯಿತು. ದರ್ಶನ್ ಪರವಾಗಿರುವಂಥ ವಕೀಲರು CV ನಾಗೇಶ್ ಪ್ರಬಲವಾದ ವಾದವನ್ನೇ ಮಂಡಿಸಿದ್ರು. ನಟ ದರ್ಶನ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಪ್ರತ್ಯಕ್ಷವಾಗಿ ಭಾಗಿದಾರರು ಅಲ್ಲ ಅನ್ನುವಂತಹ ಒಂದು ವಾದವನ್ನು ಮಂಡಿಸಿದ್ರು. SPP ಪ್ರಸನ್ನಕುಮಾರ್ ಅದಕ್ಕೆ ಪ್ರತಿವಾದವನ್ನು ಕೂಡ ಮಂಡಿಸಿದ್ರು. ಅದೇನೇ ಇರಲಿ, ಈಗ 7 ತಿಂಗಳ ಬಳಿಕ ಅವರಿಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಶುಭ ಶುಕ್ರವಾರ ಆಗಿದೆ ನಟ ದರ್ಶನ್ಗೆ. ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಶರತ್? ಸಚಿನ್, ಖಂಡಿತವಾಗಿಯೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಬಂಧನವಾದ್ರು. ಏನೋ ಜೂನ್ 11ನೇ ತಾರೀಕು ದರ್ಶನ್ ಬಂಧನವಾಗುತ್ತೆ. ಅದಾದ ನಂತರ ಪರಪನ ಎಲ್ಲ ರೀತಿಯ ವಿಚಾರಣೆನ ನಡೆಸಿ ಆದ ನಂತರ ಪರಪನ ಜೈಲಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ರಾಜಾತ್ಯ ಪ್ರಕರಣವನ್ನ ಎದುರಿಸ್ತಾರೆ. ಅದಾದ ನಂತರ ಬಳ್ಳಾರಿ ಜೈಲಿಗೆ ಹೋಗ್ತಾರೆ. ಆಮೇಲೆ ಮಧ್ಯಂತರ ಜಾಮೀನು ಸಿಗುತ್ತೆ. ಮಧ್ಯಂತರ ಜಾಮೀನಿನ ಆಧಾರದಲ್ಲಿ ಈಗ BGS ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಆ ಆಪರೇಷನ್ ಆಗ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಹಾಗೆ ವಿಚಾರಣೆಗಳು ನಡೀತಾನೆ ಇತ್ತು. ಇವತ್ತು ದರ್ಶನ್ಗೆ ಬೇಲ್ ಸಿಕ್ಕಿರುವಂತದ್ದು. ನಿಜಕ್ಕೂ ದರ್ಶನ್ಗೆ ಇವತ್ತಿನ ದಿನ ಶುಭ ಶುಕ್ರವಾರ ಆಗಿರುವಂತದ್ದು. ನೀವು ಹೇಳಿದ ಹಾಗೆ ಎಲ್ಲಾ ಪ್ರಕರಣಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎಲ್ಲಾ ಆರೋಪಿಗಳಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಿರುವಂತದ್ದು. ಹೈಕೋರ್ಟ್ ಏಕಸದಸ್ಯ ಪೀಠ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಒಂದು ಪೀಠದಲ್ಲಿ ಇವತ್ತು ಎಲ್ಲಾ ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿರುವಂತದ್ದು. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಈಗಾಗಲೇ ಇನ್ನಿತರ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿರುವಂತದ್ದು. ಇನ್ನುಳಿದಂತಹ 7 ಆರೋಪಿಗಳು ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಇವತ್ತು 7 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಶರತ್ ಹಾಗೇರಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.